ಶರೀಫ್ ಸರ್ ನಮಸ್ತೆ. ಹಾ, ನಮಸ್ಕಾರ ಕಿರಣ್, ಹೇಳಿ. ನೀವು ನೋಡಿರ್ತೀರಾ ಎಲ್ಲ ದೊಡ್ಡ ದೊಡ್ಡ ಮಾಧ್ಯಮಗಳು ಹಾಗೂ ಒಂದ್ ಸ್ವಲ್ಪ ದೊಡ್ಡ ಯೂಟ್ಯೂಬರ್ಸ್ಗಳು ಹ್ಮ್. ಹೇಮಾವತಿನ ಮಧ್ಯಕ್ಕೆ ತಂದು ನಮ್ಮ ಏನ್ ಕಂಜನ್ ಮತ್ತೆ ಮಾರ್ತಾಂಡನೇ ಇತ್ತು ಒಂಥರ ಅದನ್ನು ಲಿಂಕ್ ಮಾಡ್ತಾ ಇದಾರೆ. ನಿಮ್ಗೆ ಏನ್ ಅನ್ಸುತ್ತೆ ಸರ್ ಅದು? ಇದು ನಾವೆಲ್ಲ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಕಿರಣ್, ಎಲ್ಲಾದ್ರೂ ತೋಟಗಳಲ್ಲಿ ಹೋದಾಗ ನಮ್ಗೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಬೇಜಾರಾಗುತ್ತೆ. ಬೇಜಾರಾಗಿದ್ದ ಸಂದರ್ಭದಲ್ಲಿ ಏನ್ ಮಾಡ್ತೀವಿ, ಲೇಬರ್ಸ್ ಇರ್ತಾರೆ, ಅವ್ರು ಇರ್ತಾರೆ, ಅವ್ರಿಗೊಂದು ನಾವು ಕಥೆನ ಕೇಳ್ತೀವಿ. ಈಗ ಸಂಜೆ ಹೊತ್ತು ಒಂದ್ 10 ಗಂಟೆ 12 ಗಂಟೆ ರಾತ್ರಿವರೆಗೆ ತೋಟದಲ್ಲಿ ಸೀಸನ್ ಟೈಮ್ ಅಲ್ಲಿ ನಾವು ಕಾಫಿ ಹಣ್ಣಾಗಿರ್ಬೋದು, ಮೆಣಸಾಗಿರ್ಬೋದು ಕಾಯಕ್ಕೆ ಹೋಗ್ತೀವಿ. ಆ ಸಂದರ್ಭದಲ್ಲಿ ಬೇಜಾರಾದಾಗ ನೆಟ್ವರ್ಕ್ ಇಲ್ಲ ಏನಿಲ್ಲ ಅಂತ ಹೇಳಿದ್ರೆ ನಾವು ಕತೆಗಳನ್ನ ತುಂಬಾ ಚೆನ್ನಾಗಿ ಹೇಳ್ತೀವಿ ಮತ್ತೆ ಕೇಳ್ತೀವಿ ಅವ್ರದ್ದು ಏನಿದೆ ಅಂತ. ಅದರಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಸತ್ಯ ಕತೆ ಬೇರೆ ಇರುತ್ತೆ, ಸುಳ್ಳು ಕತೆ ಅನ್ನೋದು ಒಂದ್ ಬೇರೆ ಇರುತ್ತೆ. ಈಗ ಇದೆಲ್ಲ ಏನಂತ ಹೇಳಿದ್ರೆ ಇದು ಕೇಳೋದಿಕ್ಕೆ ಮಾತ್ರ ಚಂದ ಕಾಣುತ್ತೆ ಕಿರಣ್ ಅವ್ರೆ. ಯಾಕಂತ ಹೇಳಿದ್ರೆ ಇದು ಕಂಜನಾನೆ ಈಗ ಹೇಮಾವತಿ ಮತ್ತೆ ಈ ನಮ್ಮ ಮಾರ್ತಂಡ ಮಧ್ಯದಲ್ಲಿ ಏನಾದ್ರೂ ಪ್ರೀತಿ ಪ್ರೇಮ ಇತ್ತಾ, ಪ್ರೀತಿ ಪ್ರೇಮಕ್ಕೆ ಈ ತರ ದಾಳಿ ಆಯ್ತು ಅನ್ನೋದು ಒಂದು ನಾನೀಗ ಮುಂಚೆ ಹೇಳ್ದಂಗೆ ಒಂದು ಕತೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಆದ್ರೆ ಇದು ಸತ್ಯಕ್ಕೆ ತುಂಬಾ ದೂರ ಇರುತ್ತೆ ಕಿರಣ್. ಯಾಕಂತ ಹೇಳಿದ್ರೆ ನಾನೊಂದು ತಪ್ಪನ ಮುಚ್ಚಾಕಕ್ಕೆ ಇವತ್ತು ಹಲವಾರು ಕಾರಣಗಳನ್ನ ಕೊಡ್ಬೋದು. ನಾನು ಒಂದು ತಪ್ಪನ ಮುಚ್ಚಾಕಕ್ಕೆ 100 ಸುಳ್ಳನ್ನ ಹೇಳ್ಬೋದು. ಆದ್ರೆ ಸತ್ಯ ಸತ್ಯನೇ ಇರುತ್ತೆ. ಅದು ತನಿಖೆ ಯಾಕೆ ಆಗ್ಬಾರ್ದು ಅನ್ನೋದು ನಮ್ ಪ್ರಶ್ನೆ ಇದೆ. ಅದು ಏನ್ ಸತ್ಯತೆ ಇದೆ ಅದು ತಿಳಿದ್ ಬರ್ಬೇಕು ಹೊರತು ಅದು ಬೇರೆ ರೀತಿ ಹೇಳೋದು ಕಷ್ಟ ಇದೆ. ಈಗ ನೋಡಿ, ಈಗ ಒಂದ್ ಹೆಣ್ಣಾನೆ ಅಂತ ಹೇಳಿದ್ರೆ ಒಂದ್ ಹೆಣ್ಣಾನೆಗೆ, ಈಗ ನಮ್ ಭೀಮಾ ಇದೆ, ಕ್ಯಾಪ್ಟನ್ ಇದೆ, ಕಾಡಾನೆಗಳು. ಈಗ ಮದ ಬಂದಿದ್ದ ಸಂದರ್ಭದಲ್ಲಿ ಮಾತ್ರ ಗುಂಪಿಗೆ ಬರುತ್ತೆ. ಮದ ಇಳೀತು ಅಂದ ತಕ್ಷಣ ಇದ್ದಕ್ಕಿದ್ದಂಗೆ ತಾನಾಗೆ ನಮ್ಮ ಗುಂಪನ್ನ ಬಿಟ್ಟು ಹೋಗುತ್ತೆ. ಅದ್ರಲ್ಲಿ ಉಳ್ಕೊಳ್ಳೋದು ಯಾವ್ದು ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಟಸ್ಕರ್ಗಳು, ಸಣ್ಣ ಕ್ವಾರೆದ್ದು, ಅದು ಏಜಿಗೆ ಒಂದು 15-20 ವರ್ಷ ಏಜ್ ನಾವು ಅವೇ ಈ ಗುಂಪಿನಲ್ಲಿ ಒಟ್ಟಿಗಿರುತ್ತೆ. ಮತ್ತೆ 3-4 ತಿಂಗಳು ನಮ್ಮ ಭೀಮಾ ಆಗಿರ್ಬೋದು, ಕ್ಯಾಪ್ಟನ್ ಆಗಿರ್ಬೋದು, ಕರಡಿಯನ್ನು ಅಷ್ಟೇ. ಕರಡಿ ಇದ್ದಾಗ್ಲೂ ಕೂಡ ಈಗ ಬಬ್ರುವಾಹನ ಆಗಿದೆ. ಕರಡಿ ಇದ್ದಾಗ್ಲೂ ಅಷ್ಟೇ ನಾವು ನೋಡಿರೋ ಮಟ್ಟಿಗೆ ಮದ ಇರೋ ಟೈಮಲ್ಲಿ ಯಾರಿಗೂ ಬಡಕ್ ಬಿಡ್ತಾ ಇರ್ಲಿಲ್ಲ, ಗುಂಪ್ ಹತ್ರ ಯಾರಿಗೂ ಸೇರಕ್ಕೂ ಬಿಡ್ತಾ ಇರ್ಲಿಲ್ಲ. ರೌಂಡ್ ಅಪ್ ಹೊಡ್ಕೊಂಡಿರೋದು, ಗುಂಪ್ನ ಬಿಟ್ಟು ಹೋಗ್ತಾ ಇರ್ಲಿಲ್ಲ. ಅಂತದ್ರಲ್ಲಿ ಒಂದು ಹೆಣ್ಣಾನೆ ಗುಂಪು ಅಂತ ಹೇಳಿದ್ರೆ ಅದರಲ್ಲಿ 10-15 ಹೆಣ್ಣಾನೆಗಳು ಇರುತ್ತೆ. ಆ 10-15 ಹೆಣ್ಣಾನೆಲಿ ಸಣ್ಣದು ದೊಡ್ಡದು ಮತ್ತೆ ಅದ್ರಲ್ಲೂ ಕೂಡ ಮದ ಬಂದಿರುವಂತ ಕಾಳಾನೆಗ್ ಬೇಕಾಗಿರೋದು ಹೀಟಿಗೆ ಬಂದಿರುವಂತ ಹೆಣ್ಣಾನೆ ಮಾತ್ರ. ಅದ್ರಲ್ಲಿರುವಂತ ಯಾವ್ದೇ ಸಣ್ಣ ಹೆಣ್ಣಾನೆ ಆಗ್ಲಿ, ಯಾವ್ದೇ ರೀತಿ ಬೇರೆ ಹೆಣ್ಣಾನೆ ಆಗ್ಲಿ, ಹೀಟಿಗೆ ಬರ್ದಲಿರೋ ಹೆಣ್ಣಾನೆ ಆಗ್ಲಿ, ಈ ಗಂಡಾನೆಗ್ ನೋಡಿದ್ರೆ ಹೆದ್ರು ಓಡ್ತಾ ಇರುತ್ತೆ. ಹೀಟಿಗೆ ಬಂದಿರುವಂತ ಹೆಣ್ಣಾನೆಗಳು ಮಾತ್ರ ಅದ್ರ ಹತ್ರಕ್ಕೆ ಬರುತ್ತೆ. ಅದು ಯಾವಾಗ ಅಂತ ಹೇಳಿದ್ರೆ ಅದ್ರಲ್ಲಿರುವಂತ ಗಂಡಾನೆನ, ಯಾವ ಗಂಡಾನೆ ಮದ ಬಂದಿರುತ್ತೋ ಆ ಮದ ಬಂದಿರುವಂತ ಗಂಡಾನೆ ಅದ್ರ ಮೇಲೆ ದಾಳಿ ಮಾಡಿ, ಅದ್ರ ಮೇಲೆ ಕಾದಾಟ ನಡೆಸಿ, ಹೊಡೆದಾಟ ಮಾಡಿ, ಅದನ್ನ ದೂರ ಕಳಿಸಿ ಆಮೇಲೆ ಗುಂಪಿಗೆ ಸೇರುವಂತ ಕೆಲ್ಸನ ಗಂಡಾನೆಗಳು ಮಾಡ್ತವೆ. ಅದ್ರ ನಂತರ ಅದ್ರ ಕೆಲ್ಸ ಮುಗೀತಾ, ಪ್ರೇಮ್ ಕಹಾನಿ ಮುಗೀತಾ, ಈಗ ಮಿಲನ ಮುಗೀತಾ, ಮತ್ತೆ ಮದ ಇಳಿದ ತಕ್ಷಣ ವಾಪಸ್ ರಿಟರ್ನ್ ಅದು ಅದ್ರ ಪಾಡಿಗೆ ಅದರ ಒಂದು ಏರಿಯಾನೇ ಇರುತ್ತೆ, ಒಂದ್ ಕಾಡ್ ಇರುತ್ತೆ. ಅದ್ರ ಒಳಗ್ ಹೋದ್ರೆ ಮತ್ತೆ ಯಾವಾಗ್ಲೂ ಒಂದ್ಸತಿ ಕಾಣೋದು, ಮತ್ತೆ ಅದಕ್ ಮದ ಬರ್ಬೇಕು. ಇಲ್ಲ ಯಾವಾಗ್ಲಾರ ಅದು ಅನ್ಸಿದ್ರೆ ಗುಂಪಿಗೆ ಬರ್ಬೇಕು ಅಂತ ಆವಾಗ ಬರುತ್ತೆ. ಇಲ್ಲಾದ್ರೆ ಒಂಟಿಯಾಗಿ ಅದ್ರ ಜೊತೆಗೆ ಒಂದ್ ಯಾವ್ದಾರ ಒಂದ್ ಸಣ್ಣ ಆನೆನ ಜೊತೆಲಿ ಹಾಕೊಂಡು ಓಡಾಡ್ಕೊಂಡ್ ಇರುತ್ತೆ. ಅದ್ ಬಿಟ್ರೆ ನಾನು ಇದೆಲ್ಲ ನೋಡ್ತಾ ಇರೋದು ಒಂಥರ ನಗೇನು ಬರುತ್ತೆ. ಮತ್ತೆ ಈ ಮಾಧ್ಯಮದಲ್ಲಿ ಒಂಥರ ಕೇಳಕ್ಕೂ ಚಂದ ಆಗ್ತಾ ಇದೆ. ಅದು ಏನ್ ಸುಳ್ಳು ಏನ್ ಕತೆ ಮಾಡ್ತಾ ಇದಾರೆ ಇವತ್ತು, ಅದು ಸುಳ್ಳಿದ್ಯೋ ಸತ್ಯ ಇದೆಯೋ ಅದು ಬೇರೆ ಪ್ರಶ್ನೆ ಇದೆ. ಇವತ್ತು ನಡೆದಿರುವಂತ ಘಟನೆ ಏನ್ ಸಣ್ಣ ಘಟನೆ ಅಲ್ಲ, ಅದು ಒಂದು ದೊಡ್ಡ ಮಟ್ಟದಲ್ಲಿ ಆಗಿರುವಂತ ಅನಾಹುತ ಅದು. ಯಾಕಂತ ಹೇಳಿದ್ರೆ ಒಂದ್ ಮಾರ್ತಂಡ ಅನ್ನೋ ಒಂದು ಯಾವ್ದೇ ರೀತಿ ಮಕ್ನಾನೇ ಆಗಿರ್ಬೋದು, ಅದು ಯಾವ್ದೇ ಆಗ್ಲಿ ಗಂಡಾನೇನೆ ಆಗಿರ್ಬೋದು, ಬೇರೆ ಒಂದು ಮಹಿಳೆನೂ ಕೂಡ ಸಾವನ್ನಪ್ಪಿದ್ರು. ಆದ್ರೆ ಇವತ್ತು 2 ಜೀವ ಬಲಿಯಾಗಿರುವಂತದ್ದು ಈ ಘಟನೆಯಲ್ಲಿ, ಈ ಅನಾಹುತದಲ್ಲಿ. ಹಾಗಾದ್ರೆ ಕಂಜನಾನೆಗೆ ಮದ ಬಂದಿತ್ತಾ? ಇದು ಎಲ್ಲಾರ ಒಂದು ಪ್ರಶ್ನೆ ಆಗಿದೆ. ನಿಮ್ ಮಾಧ್ಯಮದಲ್ಲಿ ನೀವು ಇದನ್ನ ಪ್ರಸಾರ ಮಾಡ್ಲೇಬೇಕು. ಯಾಕಂತ ಹೇಳಿದ್ರೆ ಕಂಜನಾನೆಗೆ ಮದ ಇರ್ತಾ ಇದ್ರೆ ಈ ರೀತಿ ದಾಳಿ ಮಾಡಕ್ಕೆ ಕಾರಣ ಆಗ್ಬೋದು, ದಾಳಿ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಮಾವುತನ ಮಾತು ಕೇಳಲೇಬೇಕಿತ್ತದು. ಈಗ ಮದಾನು ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಏನಾಗಿರ್ಬೋದು? ಇದು ಎಲ್ಲಾರ ಒಂದು ಪ್ರಶ್ನೆ ಕಾಣ್ತಾ ಇದೆ. ಈಗ ಹೇಮಾವತಿ ಆನೆ ದೂರದಲ್ಲಿ ನಿಂತಿತ್ತಲ್ಲ, ಈಗ ಅದ್ರ ಪಕ್ಕನೆ ನಿಲ್ಲಿಸ್ಕೋಬೇಕಿತ್ತು. ಇಲ್ಲ ಅಂದ್ರೆ ಕಂಜನಾನೆಗೆ ಯಾಕೆ ನಮ್ಮ ಈ ಮಾರ್ತಂಡ ಆನೆ ಪಕ್ಕದಲ್ಲೇ ತಗೊಂಡ್ ಬಂದು ನಿಲ್ಲಿಸ್ಕೊಂಡ್ರು? ಇದು ಕೂಡ ಒಂದ್ ಪ್ರಶ್ನೆ ಕಾಡುತ್ತೆ. ಈ ಒಂದು ಈಗ ಏನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಮಾಡ್ತಾ ಇದ್ದಾರೆ, ಆ ಒಂದು ಪ್ರಶ್ನೆಗೆ ಹೋದ್ರೆ ಈ ರೀತಿ ಒಂದು ಪ್ರಶ್ನೆ ಕಾಣುತ್ತೆ.
ಯಾಕಂತ ಹೇಳಿದ್ರೆ ಮಾರ್ತಾಂಡ ಮಕ್ನ ಆನೆದೆ, ಗಂಡಾನೆಗೂ ಅದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಅದರಿಂದ ಅದಕ್ಕೆ ದೂರ ನಿಲ್ಲಿಸ್ಬೇಕಿತ್ತು. ಈ ರೀತಿ ಎಲ್ಲಾ ಹಲವಾರು ಕಾರಣಗಳು ತುಂಬಾ ಇದಾವೆ. ಪ್ರಶ್ನೆ ಮಾಡಕ್ ಹೋದ್ರೆ ಹಲವಾರು ಪ್ರಶ್ನೆಗಳು ಹುಟ್ಕೊಳ್ತವೆ. ಹಾಗಾಗಿ ಇದು ಬರೀ ಕೇಳೋದಿಕ್ಕೆ ಚಂದ, ಈ ಪ್ರೇಮ್ ಕಹಾನಿ, ಹೇಮಾವತಿ ಒಂದು ಆನೆಗೋಸ್ಕರ ಈ ಫೈಟ್ ಆಯ್ತು, ಈ ಸಾವಾಯ್ತು, ಈ ಬಲಿ ಆಯ್ತು ಅಂತ ಹೇಳೋದು ತಪ್ಪಾಗುತ್ತೆ ಕಿರಣ್. ಅಂದ್ರೆ ಸರ್ ಇವಾಗ ಇದು ಒಂದು ಅವರೇ ಸೃಷ್ಟಿ ಮಾಡಿರೋದು ಒಂದು ನ್ಯೂಸು. ಹೌದು ನೋಡಿ, ನಾನು ಹಿಂದೆನೂ ಹೇಳ್ತಾ ಇದ್ದೀನಿ, ಇದು ನನ್ನ ತಪ್ಪನ್ನ ನಾನು ಮುಚ್ಚಿಡೋಕ್ಕೋಸ್ಕರ ಒಂದು ಕಹಾನಿನ ಕಥೆನ ಮಾಡ್ಬೇಕಾಗುತ್ತೆ. ಅದು ಕೇಳೋದಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಕರ್ನಾಟಕ ಜನತೆ ಏನಿದೆ, ಈಗ ಒಂದು ಯಾವ್ದೇ ರೀತಿ ಒಬ್ರು ಅಧಿಕಾರಿಗಳಂತ ಹೇಳಿದ್ರೆ ಅವ್ರು ಹೇಳಿದ್ದೆಲ್ಲ ಸತ್ಯ ಅಂತ ನಾವು ತಿಳ್ಕೊಳ್ತೀವಿ. ಈಗ ನಾನು ಹೇಳಿದ್ದೆಲ್ಲ ಸತ್ಯ ಅಂತ ತಿಳ್ಕೊಳ್ತಾರೆ. ಅದೇ ರೀತಿ ಅದು ಬಗದ್ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಅದರಲ್ಲಿ ಒಳಗಡೆ ಏನಿದೆ ಏನಿಲ್ಲ ಅಂತ ಹೇಳಿ. ಹಾಗಾಗಿ ಈ ಒಂದು ಮಾತನ್ನ ಎಲ್ರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ನಾನು ಏನ್ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಿಮ್ಗೂ ನಾಳೆ ದಿವಸ ತೊಂದರೆ ಆಗ್ಬಾರ್ದು, ಅದಕ್ಕೋಸ್ಕರ ನಾನು ಇದನ್ನ ಮುಚ್ಚಿಡ್ತಿದ್ದೀನಿ. ನನ್ಗೆ ಯಾವ್ದೇ ಭಯ ಇಲ್ಲ. ಆದ್ರೂ ಕೂಡ ಇವತ್ತು ಅರಣ್ಯ ಸಚಿವರಾಗಿರ್ಬೋದು, ನಮ್ಮ ಹಿರಿಯ ಅಧಿಕಾರಿಗಳಾಗಿರ್ಬೋದು, ಇವತ್ತು ಅವರ ಮನ್ಸಾಕ್ಷಿಯಿಂದ ಹೇಳಿ ಈ ಏನೇನಾಯ್ತು ಏನೇನಾಗಿಲ್ಲ ಅಂತ, ಏನೇನ್ ಆಗ್ತಾ ಇದೆ ಅಂತ ಅವರ ಒಂದು ಮನ್ಸಿಂದ ಹೇಳಿ ಏನಾಗಿದೆ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಅದು ಮೂಕ ಪ್ರಾಣಿ ಇದೆ, ಅದೇನಾದ್ರೂ ಹೇಳಕ್ ಬಂದಿತ್ತಾ? ಈ ಕಂಜನಿಗ್ ಕೇಳೋಣಪ್ಪ, ಹೇಳ್ತಾನ ಕಂಜನಾನೆ? ಯಾಕಪ್ಪ ಅವನಿಗೆ ಹೊಡೆದೆ, ಯಾಕಪ್ಪ ಅವನ ಮೇಲೆ ದಾಳಿ ಮಾಡ್ದೆ ಅಂದ್ರೆ ಅದು ಬಾಯ್ ಬಿಟ್ಟು ಹೇಳುತ್ತಾ? ಏನ್ ಬುದ್ಧಿ ಕಲ್ಸಿರ್ತಾರೋ ಅದ್ರ ಮೇಲೆ ನಡ್ಕೊಳ್ಳುತ್ತೆ ಅದು ಅಷ್ಟೇ. ಇದು ಯಾರು ಹೇಳಕ್ ಬರಲ್ಲ ಅದ್ರ ಮೇಲೆ ನನಗ್ ಪ್ರೀತಿ ಇದೆ, ಇದ್ರ ಮೇಲೆ ನನಗ್ ಪ್ರೀತಿ ಇದೆ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಅದು ಒಂದು 10 ವರ್ಷದ ಆನೆ ಇದೆ, ಯಾವ್ದು ಹೇಮಾವತಿ. ಅದರ ವಯಸ್ಸೊಂದು 10 ವರ್ಷ ಇರ್ಬೋದು. ಯಾಕಂತ ಹೇಳಿದ್ರೆ ನಾವೆಲ್ಲ ಆನೆನೆ ನೋಡಿರ್ಲಿಲ್ಲ. ಆ ಸಂದರ್ಭದಲ್ಲಿ ಸಕಲೇಶ್ಪುರ ತಾಲೂಕಲ್ಲಿ ಒಂದು ಆನೆನ ಕಾರ್ಯಾಚರಣೆ ಮಾಡ್ತಾರೆ. ಆ ಕಾರ್ಯಾಚರಣೆಯಲ್ಲಿ ಆ ಒಂದು ಕೆಸರಲ್ಲಿ ಒಂದು ಸಣ್ಣಾನೆ ಮರಿ ಆನೆ ಸಿಲುಕೊಂಡಿರುತ್ತೆ, ಒಂದು ಹೆಣ್ಣಾನೆ ಸಿಲುಕೊಂಡಿರುತ್ತೆ. ಅದನ್ನ ಕಾರ್ಯಾಚರಣೆ ಮಾಡಿ ಸಕ್ಕರೆ ಬೇಲಿಗೆ ತಗೋ ಹೋಗ್ತಾರೆ. ಏನೀಗ ನಮ್ಮ ಜೂನಿಯರ್ ಅರ್ಜುನ ಅಂತ ನಾವ್ ಏನ್ ಹೇಳ್ತೀವಿ, ಅದರ ತಾಯಿ ಇದೆ ಕುಂತಿ ಅಂತ ಹೇಳಿ, ಅದರ ಮಗಳು ಹೇಮಾವತಿ ಇದೆ. ಅದನ್ನ ಈಗ ಹೋದ್ ಸತಿ ದಸರಾದಲ್ಲಿ ಇಲ್ಲಿಗೆ ತಗೊಂಡ್ ಬಂದಿದ್ದಾರೆ. ಅಷ್ಟು ಬೇಗ ನೋಡಿ, ಅಷ್ಟು ಗಂಡಾನೆಗಳಿದಾವೆ ಈಗ ನಮ್ಮ ಇದರಲ್ಲಿ ದುಬಾರಿಲಿ. ಹಾಗಾದ್ರೆ ಅಲ್ಲಿ ಇನ್ನೂ ಕೂಡ ಗಂಡಾನೆಗಳಿಗೆ ಅದ್ರ ಮೇಲೆ ಪ್ರೀತಿ ಇರ್ಬೋದಲ್ಲ. ಈಗ ಒಂದ್ ಗಂಡಾನೆಗ್ ಬೇಕಾಗಿರೋದು ಮದ ಬಂದಿದ್ದ ಸಂದರ್ಭದಲ್ಲಿ ಒಂದು ಹೀಟಿಗೆ ಬಂದಿರುವಂತ ಹೆಣ್ಣಾನೆ. ಅದು ಬಿಟ್ರೆ ಅದು ಮರಿ ಆನೆಗೆ ಈ ಲವ್ ಮಾಡೋದು, ಪ್ರೀತಿ ಮಾಡೋದು ಅನ್ನೋದು ಏನು ಇರಲ್ಲ ಪ್ರಾಣಿಗಳಲ್ಲಿ. ಯಾಕಂತ ಹೇಳಿದ್ರೆ ನೀವೇ ನೋಡ್ಬೋದು, ಎಕ್ಸಾಂಪಲ್ ಒಂದು ಯೋಚನೆ ಮಾಡಿ ನೋಡಿ. ಯಾಕಂತ ಹೇಳಿದ್ರೆ ಒಂದ್ ಬೆಕ್ಕಾಗಿರ್ಬೋದು, ಏನೇ ಆಗಿರ್ಬೋದು, ತನ್ನ ಮರಿಗಳೇ. ಅದಕ್ಕೆ ತಾಯಿ, ತಂದೆ, ಅಪ್ಪ, ಅಮ್ಮ, ತಂಗಿ ಅಂತ ಏನು ಇರಲ್ಲ. ಅದು ಯಾವ್ದು ಆ ಸಂದರ್ಭಕ್ಕೆ ಅದಕ್ಕೆ ಸಿಗುತ್ತೋ ಅದು ಅದೇ ಅದಕ್ಕೆ ಹೆಂಡತಿ ಆಗುತ್ತೆ, ಅದಕ್ಕೆ ಅದೇ ಒಂದು ಪ್ರೇಯಸಿ ಆಗುತ್ತೆ. ಒಟ್ರಾಸಿ ಆ ಸಂದರ್ಭದಲ್ಲಿ ಅವನಿಗೆ ಯಾವಾಗ ಅವಶ್ಯಕತೆ ಇರುತ್ತೆ, ಏನು ಗಂಡು ಈಗ ಒಂದು ಎಕ್ಸಾಂಪಲ್ ನಮ್ಗೆ ನಾಯಿನೇ ತಗೋಬಹುದು, ನಾವು ಬೆಕ್ಕನ್ನೇ ತಗೋಬಹುದು. ಇದು ಪ್ರಾಣಿಗಳ ಒಂದು ಸಂಸಾರ ಇದೆ, ಒಂದು ಕುಟುಂಬ ಇದೆ, ಅದರ ಒಂದು ಅಭ್ಯಾಸಗಳು, ನಡವಳಿಕೆ, ಏನು ಟ್ರ್ಯಾಕ್ ಇದೆ, ಅವರ ಒಂದು ಏನ್ ಜೀವನ ಶೈಲಿ ಇದೆ ಅದು ಆ ರೀತಿ ಇರುತ್ತೆ. ಮನುಷ್ಯನ ಜೀವನ ರೀತಿ ನಾನ್ ಪ್ರೀತಿ ಮಾಡಿದ್ದೀನಿ, ನಾನ್ ಪ್ರೀತಿ ಮಾಡಿ ಹುಡುಗಿಗೆ ಯಾರೋ ನೋಡ್ಬಿಟ್ಟ, ಅವನಿಗೆ ನಾನು ಕೊಲೆ ಮಾಡ್ಬಿಟ್ಟೆ ಅನ್ನೋದು ಇದು ಬರೀ ಇದು ಫಿಲ್ಮ್ ಸ್ಟೋರಿಗೆ ಚೆನ್ನಾಗಾಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಕಿರಣ್. ಈಗ ಅದ್ರಿಂದ ಜಗಳ ನಡೆದಿಲ್ಲ ಸರ್, ಅದು ಯಾವ್ದೇ ಕಾರಣಕ್ಕಾಗಲ್ಲ. ಇದು ಇದು ಸಣ್ಣ ಮಕ್ಳಿಗೆಲ್ಲ ತಿಳ್ಸೋದಿಕ್ಕೆ, ತೋರ್ಸೋದಿಕ್ಕೆ ಚೆನ್ನಾಗ್ ಕಾಣುತ್ತೆ ಅಂತ ನಾನು ಹೇಳ್ತೀನಿ ಕಿರಣ್. ಇದೆಲ್ಲ ಯಾರು ನಂಬಕ್ ಆಗಲ್ಲ. ಈಗಿಂದು ಒಂದು ಕಾಲದಲ್ಲಿ ಇದೆಲ್ಲ ಯಾರು ನಂಬೋದು ಅಸಾಧ್ಯ ಇದೆ. ಇದು ತುಂಬಾ ಸತ್ಯಕ್ಕೂ ದೂರ ಇದೆ. ಇದೆಲ್ಲ ಇದಕ್ಕೆ ಕಾರಣನೇ ಬೇರೆ ಇರುತ್ತೆ. ಇದನ್ನ ಸರ್ಕಾರ ಆಗಿರ್ಬೋದು, ಹಿರಿಯ ಅಧಿಕಾರಿಗಳೇ ಆಗಿರ್ಬೋದು, ಏನಾಗಿದೆ ಏನಾಗಿಲ್ಲ ಅಂತ ಇದ್ರ ಬಗ್ಗೆ ಸ್ವಲ್ಪ ತನಿಖೆನೂ ಮಾಡ್ಬೇಕು ಅಂತ ನಂದೊಂದು ಅಭಿಪ್ರಾಯ ಇದೆ. ನೋಡೋಣ ಏನಾಗುತ್ತೆ ಮುಂದಕ್ಕೆ.